ನಾವು ತುಂಬ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನನಗೆ ಆವಾಗಿಂದ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ನಿಸ್ತಾ ಇತ್ತು. ಇವಾಗ ನಾವು ನಿಖಿನಾನಲ್ಲಿ ಕಂಪ್ಲೀಟಾಗಿ ವೆಜ್ ಫುಡ್ ಆಯ್ಕೆ ಮಾಡಿರೋದು ನಿಮ್ಮ ಫಿನಾನ್ಷಿಯಲ್ ಡಿಸಿಷನಾ ಇಲ್ಲ ವ್ಯಾಲ್ಯೂ ಡ್ರಿವನ್ ಡಿಸಿಷನಾ ಸರ್? ನಾವು ಏನೋ ಒಂದು ಸೊಸೈಟಿಗೆ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಕಡೆಯಿಂದಲೂ ಒಂದು ಒಳ್ಳೆಯ ವಿಷಯ ಕಾಂಟ್ರಿಬ್ಯೂಟ್ ಆಗಬೇಕು. ದಟ್ ಈಸ್ ಅ ಬೇಸಿಕ್ ಎಥಿಕ್ಸ್. ಬಟ್ ಫೈನಾನ್ಷಿಯಲ್ ಡಿಸಿಷನ್ ಯಾಕೆ ಬರುತ್ತೆ ಅಂದರೆ ಇಟ್ ಶುಡ್ ರನ್ ಫಾರ್ ಎ ಲಾಂಗರ್ ಟೈಮ್. ಸಸ್ಟೈನಬಿಲಿಟಿ ಬೇಕು. ವಿ ಆರ್ ಎ ಪ್ರೈವೇಟ್ ಆರ್ಗನೈಸೇಷನ್. ವಿ ಡು ನಾಟ್ ಗೆಟ್ ಎನಿ ಫಂಡಿಂಗ್ ಫ್ರಮ್ ಔಟ್ಸೈಡ್. ವಿ ಹ್ಯಾವ್ ಟು ಕ್ರಿಯೇಟ್ ಮನಿ ಹಿಯರ್ and use that money for further development. That's the simplest part of it. So it is both. ಈ ಥರ ಚಾಯ್ಸ್ನ ಆಯ್ಕೆ ಮಾಡೋದು ಜನಗಳಿಗೆ ಕಷ್ಟ. ಇಟ್ ಈಸ್ ನಾಟ್ ವೆರಿ ಈಸಿ ಟು ಟೇಕ್ ಎ ಡಿಸಿಷನ್ ಆಫ್ ದಿಸ್ ಕೈಂಡ್ ಬಟ್ ಸೆವರಲ್ ರೀಸನ್ಸ್. ನಿಖರ ರೈಟ್ ಫ್ರಮ್ ಇಟ್ಸ್ ಬಿಗಿನಿಂಗ್ ಈಸ್ ಹ್ಯಾವಿಂಗ್ ಎ ವಿಷನ್ ಟು ಗ್ರೋ ಟ್ರೀಸ್. ಅದು ವೆಜಿಟೇಟಿವ್ ಗ್ರೋತ್ ಮಾಡಬೇಕು, ಪ್ಲಾಂಟೇಷನ್ ಮಾಡಬೇಕು, ಅಫಾರೆಸ್ಟೇಷನ್ ಮಾಡಬೇಕು, ಆಗ್ರೋ ಫಾರೆಸ್ಟ್ರಿ ಡೆವಲಪ್ ಮಾಡಬೇಕು. ದಿಸ್ ಈಸ್ ಅವರ್ ಕಾನ್ಸೆಪ್ಟ್. ಅದರಲ್ಲಿ ಈ ಡಿಸಿಷನ್ನು ನಾವು ತೊಗೊತಿರೋದು ಅದು ಪೂರಕವಾಗಿರುವಂಥ ಡಿಸಿಷನ್. ಈ ಥರ ಒಂದು ಹೆಲ್ತ್ ಕಾನ್ಸೆಪ್ಟ್ ಮಾಡಬೇಕು ಅಂದರೆ ಯು ಶುಡ್ ಹ್ಯಾವ್ ಎ ಲಾರ್ಜರ್ ಸ್ಕೇಲ್ ಲ್ಯಾಂಡ್, ಲಾರ್ಜ್ ಪಾರ್ಸಲ್ ಆಫ್ ಲ್ಯಾಂಡ್ ಇರಬೇಕು, ಸಾಕಷ್ಟು ಗಿಡ ಮರ ಇರಬೇಕು. ಅವೆರಡು ನಮ್ಮ ಹತ್ರ ಇದೆ. ಸೊ ಹಾಗಾಗಿ ನಾವೇನು ಅಡಿಷನಲ್ ಎಕ್ಸ್ಪೆಂಡಿಚರ್ ಏನು ಮಾಡಬೇಕಾಗಿಲ್ಲ. ವಿ ಆರ್ ಜಸ್ಟ್ ಟ್ವೀಕಿಂಗ್ ಎ ಲಿಟಲ್ ಬಿಟ್ ಟು ಸಿ ದಟ್ ಪೀಪಲ್ ಆರ್ motivated to go in for a organic, healthy veg food and try to improve their health. That's all, simple. ಸೊ ನಾವು ಕಳೆದ ಎಪಿಸೋಡ್ನಲ್ಲಿ ಲ್ಯಾಂಡ್ ಬಗ್ಗೆ ಮಾತಾಡ್ತಾ ಇದ್ವಿ, ಈ ಎಪಿಸೋಡ್ನಲ್ಲಿ ಹೆಲ್ತ್ ಬಗ್ಗೆ ಮಾತಾಡಿದ್ವಿ. ನೀವು ನಮ್ಮ ವ್ಯೂವರ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಕೋವಿಡ್ ಪೀರಿಯಡಲ್ಲಿ ದೆರ್ ವಾಸ್ ಪೀಪಲ್ ಆರ್ ಎಕ್ಸ್ಪೋಸ್ ಟು ಲಾಟ್ ಆಫ್ ಇಮ್ಯುನಿಟಿ ಪ್ರಾಬ್ಲಮ್ಸ್. ಯಾರಿಗೆ ಹೆಚ್ಚಿಗೆ ಇಮ್ಯುನಿಟಿ ಇದೆಯೋ ಅವರು ದೇ ವರ್ ಲೆಸ್ ಅಫೆಕ್ಟೆಡ್. ಇಮ್ಯುನಿಟಿ ಇಲ್ಲದೆ ಇರೋರು ದೇವರ್ ಆಲ್ ಸಫರರ್ಸ್. ಬೇಕಾದಷ್ಟು ಸಾವು ನೋವುಗಳಾಯಿತು. ಯಾಕಾಯಿತು? ಇಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಲಾಂಗ್ ಟೈಮ್ ಪ್ರೊಸೆಸ್ಸೆಲ್ಲ ಆಗಿರೋದು ಅಲ್ವಾ. ನಮ್ಮ ಹೆಲ್ತ್ ಒಂದೇ ಸಾರಿ ಅಪ್ಸೆಟ್ ಆಗೋಲ್ಲ. ಒಂದು ಸ್ವಲ್ಪ ಅದು ಡಿಗ್ರೇಡ್ ಆಗ್ತಾ ಹೋಗುತ್ತೆ. ಅದನ್ನ ನಾವು ಗಮನಿಸದೇ ಇದ್ದರೆ, ಕರೆಕ್ಷನ್ಸ್ ಮಾಡ್ಕೊಳ್ದೇ ಇದ್ದರೆ ಇಟ್ ವಿಲ್ ಬಿಕಮ್ ಎ ಬಿಗ್ ಪ್ರಾಬ್ಲಮ್. ಸಿಮಿಲರ್ ವೇ ನಮ್ಮಲ್ಲಿ ಈಗ ಈ ಪರ್ಟಿಕ್ಯುಲರ್ ಏನು ಆ್ಯಕ್ಟಿವಿಟಿ ನಾವು ಮಾಡ್ತಿದ್ದೀವಿ, ದಿಸ್ ಈಸ್ ಬೇಸಿಕ್ಲಿ ವಿಷನ್ ಆಫ್ ನಿಖರ ವೇ ಬ್ಯಾಕ್ ಅಬೌಟ್ 20 years ಬ್ಯಾಕ್ ಈ ವಿಷನ್ ಇತ್ತು ನಮಗೆ. ಬಟ್ ಜನರಲಿ ವಿ ಆರ್ ಟೇಕಿಂಗ್ ಆಲ್ ಕಸ್ಟಮರ್ಸ್ ಆ್ಯಂಡ್ ಸರ್ವಿಸಿಂಗ್ ದೆಮ್ ಅಕಾರ್ಡಿಂಗ್ ಟು ದೇರ್ ಫುಡ್ ರಿಕ್ವೈರ್ಮೆಂಟ್ಸ್. ಇವಾಗ ಅದನ್ನು ಕಾನ್ಷಿಯಸ್ ಆಗಿ ವಿ ಆರ್ ಟ್ರೈಯಿಂಗ್ ಟು ಮೋಟಿವೇಟ್ ದೆಮ್ ಟು ಗೋ ಇನ್ ಟು ಎ ವೆಜಿಟೇರಿಯನ್ ಹೆಲ್ತಿ ಸಿಚುವೇಶನ್, ಅದರಲ್ಲೂ ಎಸ್ಪೆಷಲಿ ಆರ್ಗ್ಯಾನಿಕ್ ಫುಡ್. ಸರ್, ನಮ್ಮ ನಿಖರ ರೆಸಾರ್ಟ್ನಲ್ಲಿ ನೀವು ಯಾವ ಡಿಸಿಷನ್ಗೆ ಜಾಸ್ತಿ ಒತ್ತು ಕೊಡ್ತೀರಾ ಸರ್? ಫಿನಾನ್ಷಿಯಲ್ ಡಿಸಿಷನ್ ಮೇಲಾ ಇಲ್ಲ ವ್ಯಾಲ್ಯೂ ಡ್ರಿವನ್ ಡಿಸಿಷನ್ ಮೇಲಾ ಸರ್? ಈ ವ್ಯಾಲ್ಯೂ ಡ್ರಿವನ್ ಡಿಸಿಷನ್ನು ಹೊಸದಲ್ಲ. ಇದು ಇಟ್ಸ್ 2 decades ಬ್ಯಾಕಿಂದ ಈ ಡಿಸಿಷನ್ ತೊಗೊತಾ ಬಂದಿದ್ದೀವಿ. ನಾವು ಲಾರ್ಜ್ ಲ್ಯಾಂಡ್ಸ್ಕೇಪ್ ತೊಗೊಂಡು ಅದರಲ್ಲಿ ಬೇಕಾದಷ್ಟು ಟ್ರೀಸ್ ಬೆಳೆಸಿ, ಅದರಲ್ಲೂ ಆರ್ಗ್ಯಾನಿಕ್ ವೇನಲ್ಲಿ ಬೆಳೆಸಿ, ಅದನ್ನು ನಾವು ಆಗ್ರೋ ಫಾರೆಸ್ಟ್ರಿ ಕಾನ್ಸೆಪ್ಟಲ್ಲಿ ಜನಗಳು ಕೊಡಲಿಕ್ಕೆ ಹೊರಟಿದ್ದೀವಿ. ಅದರಲ್ಲಿ ಏನು ಬೆನಿಫಿಟ್ಸ್ ಆಗ್ಬೋದು ಅಂತ ನಾವು ಬೇಕಾದಷ್ಟು ಎಪಿಸೋಡ್ಗಳಲ್ಲಿ ಹೇಳಿದ್ದೀವಿ. ಈಗ ಈ ರೆಸಾರ್ಟ್ಸಲ್ಲಿ ಆರ್ಗ್ಯಾನಿಕ್ ವೆಜ್ ಫುಡ್ ಕೊಟ್ಟು ಹೆಲ್ತ್ ಕನ್ಸರ್ನ್ಸ್ಗೆ ಹೆಂಗೆ ಹೋಗ್ಬೋದು ಅಂತ ಹೇಳ್ತಾ ಇದ್ದೀವಿ. ಇದು ಬೇಸಿಕಲಿ ಇಟ್ ಈಸ್ ಎ ವ್ಯಾಲ್ಯೂ ಡ್ರಿವನ್ ಡಿಸಿಷನ್ ಬಿಕಾಸ್ ಇಟ್ ಈಸ್ ಎ ಹಾರ್ಡ್ ಡಿಸಿಷನ್ ಟು ಬಿ ಟೇಕನ್ ಟು ಕನ್ವಿನ್ಸ್ ಪೀಪಲ್ ಟು ಗೋ ಇನ್ ಟು ಎ ವೆಜ್ ಫುಡ್, ದಟ್ ಟು ಆರ್ಗ್ಯಾನಿಕ್ ಫುಡ್. ಅದು ಸ್ವಲ್ಪ ಪ್ರೋಸೆಸ್ ಇಸ್ ಎ ಡಿಫಿಕಲ್ಟ್ ಪ್ರೋಸೆಸ್. ಒಂದು, ಒನ್ಸ್ ದೇ ಗೆಟ್ ಕನ್ವಿನ್ಸ್ ದೇ ವಿಲ್ ಸಿ ದ ಬೆನಿಫಿಟ್ಸ್ ಆ್ಯಂಡ್ ದೇ ವಿಲ್ ಗೆಟ್ ಇನ್ ಟು ಇಟ್. ಎರಡನೇ ಪಾಯಿಂಟ್, ಫೈನಾನ್ಷಿಯಲ್ ಡಿಸಿಷನ್. ಯಾಕೆ ಅಂದರೆ ಫೈನಾನ್ಷಿಯಲ್ ಡಿಸಿಷನ್ ಈಸ್ ಆ್ಯಸ್ ಎ ಬಿಸ್ನೆಸ್ ವಿ ಆರ್ ರನ್ನಿಂಗ್. ವಿ ಆರ್ ಎ ಪ್ರೈವೇಟ್ ಆರ್ಗನೈಸೇಷನ್. ವಿ ಆರ್ ನಾಟ್ ಅನ್ NGO. ವಿ ಡು ನಾಟ್ ಗೆಟ್ ಫಂಡ್ಸ್ ಫ್ರಮ್ ಎನಿವೇರ್. We have to run it on commercial basis, generate funds and reuse it for the welfare and health of the people. This is a business model, no doubt about it. ಸೊ ಹಾಗಾಗಿ ಇವೆರಡೂ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇರುತ್ತೆ. ಬಟ್ ಪ್ರೈಮರಿಲಿ ಇಟ್ ಈಸ್ ಎ ವ್ಯಾಲ್ಯೂ ಡ್ರಿವನ್ ಡಿಸಿಷನ್. ಇನ್ನು ನಿಖರಾನಲ್ಲಿ ನಾವು ಫೆಸಿಲಿಟೀಸ್ ಬಗ್ಗೆ ಬೇರೆ ಮಾತಾಡೋದಾದರೆ, ಇಟ್ ಈಸ್ ನಾಟ್ ಎ ಪ್ಯೂರ್ಲಿ ಹೆಲ್ತ್ ಸೆಂಟರ್ ವೇರ್ ವಿ ಗಿವ್ ಸಮ್ ಟ್ರೀಟ್ಮೆಂಟ್ಸ್ ಪೇಷಂಟ್ಸ್ ಆ ಥರ ಅಲ್ಲ ಇದು. ಜನರಲ್ಲಾಗಿ ಇಲ್ಲಿಗೆ ಜನ ಬಂದಾಗ
ಅವರಿಗೆ ಲೈಫ್ ಸ್ಟೈಲ್ ಚೇಂಜ್ ಹೇಗೆ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಪ್ರೋಸೆಸ್ ಮಾಡ್ತಿದ್ದೀವಿ. ಹ್ಮ್. ಆ್ಯಂಡ್ ದಟ್ ಈಸ್ ಬೀಯಿಂಗ್ ಡನ್ ಇನ್ ಎ ಸ್ಲೋ ಆ್ಯಂಡ್ ಸ್ಟಡಿ ವೇ ವಿತೌಟ್ ಅಫೆಕ್ಟಿಂಗ್ ದೇರ್ ಪಾಸ್ಟ್ ಹ್ಯಾಬಿಟ್ಸ್. ಈಗ ಫಾರ್ ಎಕ್ಸಾಂಪಲ್ ಯಾರಿಗೋ ಒಬ್ರಿಗೆ ಸಕ್ಕರೆ ಹಾಕ್ಕೊಂಡೇ ಕಾಫಿ ಕುಡಿಬೇಕು ಅಂತಿರುತ್ತೆ, ವಿ ಸಜೆಸ್ಟ್, ಬಟ್ ದೇರ್ ಈಸ್ ನೋ ಅದರ್ ಆಲ್ಟರ್ನೇಟಿವ್ ಅಂದಾಗ ವಿ ಗಿವ್ ಜಾಗರಿ. ಹ್ಮ್. ಅರ್ಥ ಆಯ್ತಲ್ವಾ? ಆ ಥರ ಆಲ್ಟರ್ನೇಟಿವ್ಸ್ ಕೊಟ್ಟು ಆರ್ಗ್ಯಾನಿಕ್ ವೇನಲ್ಲಿ ನಿಮ್ಮನ್ನು ಪುಷ್ ಮಾಡ್ಲಿಕ್ಕೆ ನೋಡ್ತಿದ್ದೀವಿ. ಇಲ್ಲಿ ಎಲ್ಲ ಥರದ ಎಂಟರ್ಟೈನ್ಮೆಂಟ್ ಫೆಸಿಲಿಟೀಸ್ ಇದೆ, ಔಟ್ಡೋರ್ ಇಂಡೋರ್ ಗೇಮ್ಸ್ ಇದೆ, ಕ್ಯಾಂಪ್ ಫೈರ್ ಇದೆ, ನಿಮಗೆ ಫೌಂಟನ್ ಇದೆ, ಸ್ಪೋರ್ಟ್ಸ್ ಏರಿಯಾ ಇದೆ. ಇವೆಲ್ಲ ನಿಮ್ಮ ನಾರ್ಮಲ್ ರೆಸಾರ್ಟ್ ಆ್ಯಕ್ಟಿವಿಟೀಸೇ. ಓನ್ಲಿ ವೆನ್ ಇಟ್ ಕಮ್ಸ್ ಟು ಫುಡ್ ವಿ ಆರ್ ಟ್ರೈಯಿಂಗ್ ಟು ಮೋಟಿವೇಟ್ ಯು ಗೋ ಇನ್ ಎ ಡಿಫರೆಂಟ್ ವೇ. ನೀವು ಹೆಲ್ತಿಯಾಗಿರಬೇಕು ಅಂದರೆ ಎರಡೂ ಪಾಯಿಂಟು ತುಂಬ ಇಂಪಾರ್ಟೆಂಟ್. ಯು ಹ್ಯಾವ್ ಟು, ನಿಮ್ಮ ದೇಹದಂಡನೆ ಆಗಲೇಬೇಕು, ದೇರ್ ಈಸ್ ನೋ ಚಾಯ್ಸ್. ಓಕೆ, ದಟ್ ಈಸ್ ಫಸ್ಟ್ ಥಿಂಗ್. ಎರಡನೇದು ಜೊತೆಗೆ ನೀವು ಡೈಟಿಂಗು ಈ ಸಿಸ್ಟಮ್ನ, ಹೆಲ್ತಿ ಸಿಸ್ಟಮ್ನ ನೀವು ಮಾಡಿಕೊಂಡ್ರೆ ಯು ವಿಲ್ ಬಿ ಫಿಟ್ ಆ್ಯಂಡ್ ಫೈನ್. ಯುವರ್ ಲೈಫ್ ಸ್ಟೈಲ್ ವಿಲ್ ಚೇಂಜ್. ಸೊ ಇನ್ ಆರ್ಡರ್ ಟು ಬಿ ಫಿಟ್ ಆ್ಯಂಡ್ ಫೈನ್, ನಿಖರಾನಲ್ಲಿ ಸ್ಪೋರ್ಟ್ಸ್ ಅರೇನಾಯಿಂದ ಹಿಡಿದು ನಿಮಗೆ ಕ್ಯಾಂಪ್ ಫೈರಿಂದ ಎಲ್ಲ ಫೆಸಿಲಿಟೀಸ್ ಕೂಡ ಪ್ರೊವೈಡ್ ಮಾಡ್ತೀವಿ ಅಂತ ಸರ್ ತಿಳಿಸ್ಕೊಟ್ರು. ಇನ್ನೂ ಹಲವಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ ಮುಂದಿನ ಎಪಿಸೋಡ್ನಲ್ಲಿ.